ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಯಾವಾಗಲೂ ಪಾಪ ರಾಹುಲ್ ಗಾಂಧಿ ಅವರ ಕತೆ ಹಿಂಗೆ ಆಗೋದು ನೋಡಿ. ಏನೇ ಮಾಡೋಕೆ ಹೋದ್ರೂ ಕೊನೆಗದು ಅವರಿಗೆ ತುರುಗ್ಬಾಣ ಆಗುತ್ತೆ. ಸೆಪ್ಟೆಂಬರ್ 18ನೇ ತಾರೀಕು ರಾಹುಲ್ ಗಾಂಧಿ ಅವರು ಕರ್ನಾಟಕದ ಆಳಂದ ವಿಧಾನಸಭಾ ಸೀಟನ್ನು ಇಟ್ಟುಕೊಂಡು ದೆಹಲಿಯಲ್ಲಿ ಸರ್ಕಾರ ಅಲುಗಾಡಿಸೋದಕ್ಕೆ, ಕೇಂದ್ರ ಸರ್ಕಾರವನ್ನು ಅಲುಗಾಡಿಸೋದಕ್ಕೆ ತಯಾರಿಯನ್ನು ನಡೆಸಿದ್ರು. ದೊಡ್ಡದಾಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದ್ರು. ಎಟ್ ದಿ ಸೇಮ್ ಟೈಮ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ದೊಡ್ಡ ಶಾಕ್ ಕೊಡೋದಕ್ಕೆ ಡಿ.ಕೆ. ಶಿವಕುಮಾರ್ ರೆಡಿಯಾಗಿದ್ದಾರೆ. ಡಿ.ಕೆ.ಶಿ ಹೆಣದ ಒಂದು ತಂತ್ರಕ್ಕೆ ಈಗ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರಿಗೆ ನಿಂತ ನೆಲವೇ ಅಲುಗಾಡದಂಗಾಗಿದೆ. ಡಿ.ಕೆ. ಶಿವಕುಮಾರ್ ಏನು ಹೇಳಿದ್ರು ಸಹಿಸ್ಕೊಳ್ತಾರೆ. ಹೈಕಮಾಂಡ್ ಮಾತನ್ನು ಮೀರೋ ಮನುಷ್ಯನೇ ಅಲ್ಲ, ಪಕ್ಷ ಒಡೆಯಲ್ಲ, ಪಕ್ಷವನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋದೊಂದು ಕಾನ್ಫಿಡೆನ್ಸು. ಹೀಗಾಗಿ ಕಾಂಗ್ರೆಸ್ ಡಿ.ಕೆ.ಶಿ ಅವರ ಬೇಸರವನ್ನು ಲೆಕ್ಕಕ್ಕೆ ಹಾಕ್ಕೊಂಡಿರಲಿಲ್ಲ. ಕೇವಲ ಅವರನ್ನು ಲಾಭಕ್ಕಾಗಿ ಅಷ್ಟೇ ಬಳಸ್ಕೊಂಡು ಬಂದರು. ಆದರೆ ಈ ಸಲ ಡಿ.ಕೆ.ಶಿ ಕೂಡ ರಾಜಕೀಯದ ಚದುರಂಗದಾಟದಲ್ಲಿ ಚೆಕ್ಮೇಟ್ ಇಟ್ಟಿದ್ದಾರೆ. 100 ಶಾಸಕರ ರಾಜೀನಾಮೆ ಪತ್ರ ಹಿಡ್ಕೊಂಡು ಸೋನಿಯಾ ಗಾಂಧಿ ಅವರನ್ನೇ ಬೆಚ್ಚ ಬೀಳಿಸಿದಾರಂತೆ. ಅಷ್ಟಕ್ಕೂ ಏನಾಗ್ತಿದೆ ರಾಜ್ಯದಲ್ಲಿ? ದೀಪಾವಳಿ ಪಟಾಕಿಯನ್ನು ಡಿ.ಕೆ.ಶಿ ಈಗಲೇ ಹೊಡೆಯೋ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಎಲ್ಲವನ್ನ ಕೂಡ ಪಿನ್ ಟು ಪಿನ್ನಾಗಿ ನಿಮ್ಮ ಮುಂದಿಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಪಕ್ಷಕ್ಕೆ ನಿಷ್ಠಾವಂತರು ಇರಬಹುದು, ಆದರೆ ಸನ್ಯಾಸಿ ಅಂತೂ ಖಂಡಿತ ಅಲ್ಲ. ಅದನ್ನು ಅವರೇ ಹೇಳ್ಕೊಂಡಿದ್ದಾರೆ. ಯುದ್ಧಕ್ಕೆ ನಿಂತು ಹೋರಾಡಿದ್ರು ಕೂಡ ಕರ್ನಾಟಕದಲ್ಲಿ ಅಧಿಕಾರ ಇವ್ರ ಕೈಗೆ ಸಿಗಲಿಲ್ಲ. ಅಟ್ಲೀಸ್ಟ್ ಅರ್ಧ ಟರ್ಮ್ ಆದರೂ ಸಿಗಬಹುದು ಅಂದ್ಕೊಂಡಿದ್ರು. ಆದರೆ ಅದು ಕೂಡ ಸಿಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇಷ್ಟು ದಿನ ಕಾದಿದ್ದಾಯಿತು. ಈಗ ಡಿ.ಕೆ.ಗೆ ಅರ್ಥ ಆಗಿದೆ, ಇದು ಸ್ವಾರ್ಥಕ್ಕಾಗಿ ಓಡ್ತಿರೋ ಪ್ರಪಂಚ ಅಂತ. ಇಲ್ಲಿ ಯಾರಿಗ್ಯಾರೂ ಕೂಡ ಕುರ್ಚಿ ತಂದು ಕೊಡೋದಿಲ್ಲ. ತಮ್ಮ ಕುರ್ಚಿಯನ್ನು ತಾವೇ ಕೇಳಿ ತಗೊಳ್ಬೇಕು. ಕೊಟ್ಟಿಲ್ಲ ಅಂದರೆ ಕಿತ್ಕೊಳ್ಳಬೇಕು. ಡಿ.ಕೆ. ಶಿವಕುಮಾರ್ ಅವರೀಗ ಆ ಆಟವನ್ನು ಶುರು ಮಾಡ್ದಂಗೆ ಕಾಣಿಸ್ತಾ ಇದೆ. ಡಿ.ಕೆ.ಶಿ ದಿಢೀರಂತ ರಾಜ್ಯಪಾಲರಾದ ಗೆಹ್ಲೋಟ್ ಅವರನ್ನು ಭೇಟಿ ಮಾಡ್ತಾರೆ. ಅದು ಕೂಡ ಕರ್ನಾಟಕದಲ್ಲ, ದೆಹಲಿಯಲ್ಲಿ. ಸಾಮಾನ್ಯವಾಗಿ ರಾಜ್ಯಪಾಲರನ್ನು ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾರೆ. ಆದರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅಂದರೆ ಡಿ.ಸಿ.ಎಂ ಹೋಗಿ ಮೀಟ್ ಮಾಡಿದ್ದಾರೆ. ಅದು ಕೂಡ ದೆಹಲಿಯಲ್ಲೇ. ಅಂದರೆ ಕಾಂಗ್ರೆಸ್ ಸರ್ಕಾರದ ಒಳಗೆ ಈಗ ಬಿರುಗಾಳಿ ಏನಾದರೂ ಎದ್ದಿದೆಯಾ? ಇದಕ್ಕೆ ಕಾರಣ ಕರ್ನಾಟಕ ಸರ್ಕಾರ ನಡೆಸಿಕೊಟ್ಟಿರೋ ಶೈಕ್ಷಣಿಕ ಮತ್ತು ಆರ್ಥಿಕ ಸರ್ವೆ ಅಂತಲೂ ಹೇಳಲಾಗ್ತಿದೆ. ಇದು ಕೇವಲ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನು ಅಲುಗಾಡಿಸೋದಷ್ಟೇ ಅಲ್ಲ, ಇಡೀ ಕಾಂಗ್ರೆಸ್ ಸರ್ಕಾರವನ್ನೇ ಬೀಳಿಸೋ ಹಂತಕ್ಕೆ ಬಂದಿದೆ. ಕೆಲ ದಿನಗಳಿಂದ ಕರ್ನಾಟಕದಲ್ಲಿ ತುಂಬ ಚರ್ಚೆ ಆಗ್ತಿರೋದು ಈ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ. ಈ ಸಮೀಕ್ಷೆಯಲ್ಲಿ ಹಿಂದೂ ಸಮುದಾಯದ ಒಕ್ಕಲಿಗ ಹಾಗೂ ಲಿಂಗಾಯತ ಜಾತಿಯ ಮುಂದೆ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಹಿಂದುವಾ, ಕ್ರಿಶ್ಚಿಯನ್ನ ಅಥವಾ ಮುಸ್ಲಿಮಾ ಅಂತ ಕೇಳ್ತಾರೆ. ಇದು ಯಾವ ಲೆಕ್ಕಾಚಾರ ಅನ್ನೋದು ಇನ್ನೂ ನಮಗೆ ಅರ್ಥ ಆಗ್ತಿಲ್ಲ. ಒಕ್ಕಲಿಗ ಹಾಗೂ ಲಿಂಗಾಯತ ಅನ್ನೋದು ಮುಸ್ಲಿಮರಲ್ಲಿ ಅಥವಾ ಕ್ರಿಶ್ಚಿಯನ್ರಲ್ಲಿ ಏನಾದರೂ ಇದೆಯಾ? ಹಾಗಾದರೆ ಅಂದರೆ ಇಲ್ಲಿ ಹಿಂದೂಗಳ ಜಾತಿಯನ್ನು ಬೇರೆ ಬೇರೆ ಮತಗಳಿಗೆ ಹಂಚೋ ಕೆಲಸ ಏನಾದರೂ ಮಾಡಲಾಗ್ತಿದೆಯಾ? ಈ ಕಾಲಮ್ನನ್ನು ಕರ್ನಾಟಕದ BJP ಕೂಡ ವಿರೋಧ ಮಾಡಿದೆ. ರಾಜ್ಯಪಾಲ ಗೆಹ್ಲೋಟ್ ಕೂಡ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಅವರು ಹೇಳ್ತಾರೆ, ಈ ರೀತಿ ಧರ್ಮದ ಆಧಾರದಲ್ಲಿ ಸರ್ವೆ ಮಾಡಬೇಡಿ, ಹಿಂದೂ ಧರ್ಮವನ್ನು ಒಡೆಯುವಂತಹ ಪ್ರಯತ್ನ ಇದು, ಈ ಥರ ಮಾಡಬೇಡಿ ಅಂತ ಹೇಳ್ತಾರೆ. ಇಲ್ಲಿ ಧರ್ಮವನ್ನು ಒಡೆಯೋದಕ್ಕೆ ಕರ್ನಾಟಕ ಸರ್ಕಾರವೇ ಈ ಆಟವನ್ನು ಆಡ್ತಿದೆಯಾ ಅಥವಾ ಸೋನಿಯಾ ಗಾಂಧಿ ಅವರ ಆಜ್ಞೆಯಂತೆ ಆಡ್ತಿದೆಯಾ? ಇದು ಕಾಡ್ತಿರುವಂತಹ ಪ್ರಶ್ನೆ. ಆದರೆ ಕಾಂಗ್ರೆಸ್ನಲ್ಲಿದು ಆಲ್ರೆಡಿ ಒಂದು ಹಂಗಾಮವನ್ನು ಶುರುವಾಗೋ ಹಾಗೆ ಮಾಡಿದೆ. ಅದಕ್ಕೆ ಕಾರಣ ಕೂಡ ಇದೆ ನೋಡಿ. ಈಗ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಹತ್ತತ್ರ 55 ಶಾಸಕರು ಮತ್ತು ಸಚಿವರು ಒಕ್ಕಲಿಗ ಮತ್ತು ಲಿಂಗಾಯತ ಜಾತಿಯವರಿದ್ದಾರೆ. ಅವರದ್ದೇ ಮೆಜಾರಿಟಿ ಜಾಸ್ತಿ ಇರೋದು. ಹೀಗಿರುವಾಗ ಅವರು ಹೇಗೆ ತಾನೇ ಇಂತಹ ಸರ್ವೆಯನ್ನು ಒಪ್ಪೋದಕ್ಕೆ ಸಾಧ್ಯ? ಅವರು ಇದನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಕೂಡಲೇ ಇದನ್ನು ನೀವು ನಿಲ್ಲಿಸಬೇಕು. ಹೈಕಮಾಂಡ್ ಆದೇಶ ಆಗಿದ್ದರೂ ಅವರು ಇದನ್ನು ಕೂಡಲೇ ಸ್ಟಾಪ್ ಮಾಡಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ.
ಆದರೆ ಹೈಕಮಾಂಡ್ ಇದನ್ನು ಯಾಕಾಗಿ ನಿಲ್ಲಿಸುತ್ತೆ? ಅವರ ಅಜೆಂಡಾವೇ ಇದಲ್ವೇ? ಆದರೂ CM ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ಹೋಗಿ ಎಲ್ಲವನ್ನ ಅರ್ಥ ಮಾಡಿಸುವಂತಹ ಪ್ರಯತ್ನ ಮಾಡ್ತಾರೆ. ಹೀಗೆಲ್ಲ ಆಗ್ತಾ ಇದೆ. ನಮ್ಮಲ್ಲಿನ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರೇ ಇದಕ್ಕೆ ಒಪ್ತಾ ಇಲ್ಲ ಅಂತ. ಈವನ್ ಸಿದ್ದರಾಮಯ್ಯ ಅವರಿಗೂ ಚೆನ್ನಾಗಿ ಗೊತ್ತಿದೆ ಅದು. ಒಂದು ಸಲ ಲಿಂಗಾಯತ ಸಮುದಾಯವನ್ನು ಒಡೆಯೋಕ್ಕೆ ಹೋಗಿ ಮುಂದಿನ ಚುನಾವಣೆಯಲ್ಲಿ ಎಂಥ ಸೋಲ್ಬೇಕಾಯ್ತು ಅಂತ. ಆದರೆ ಸೋನಿಯಾ ಗಾಂಧಿ ಅವರು ಒಂದು ಆದೇಶವನ್ನು ಹೊರಡಿಸ್ಬಿಟ್ರು. ನೀವು ಮುಖ್ಯಮಂತ್ರಿ, ನಾನು ನಿಮಗೇನು ಹೇಳ್ತೀನೋ ನೀವು ಅದನ್ನು ಪಾಲಿಸಬೇಕು ಅಷ್ಟೇ ಅಂತ. ಈ ವಿಷಯ ಯಾವಾಗ DK ಶಿವಕುಮಾರ್ ಅವರಿಗೆ ತಲುಪ್ತೋ ಆಗ ಇದೇ DK ಶಿವಕುಮಾರ್ ಅಂದ್ಕೊಳ್ತಾರೆ, ಇದೇ ಸರಿಯಾದ ಸಮಯ, ಮುಂದೆ ಇಂಥ ಅವಕಾಶ ಸಿಗುತ್ತೋ ಇಲ್ವೋ ಅಂತ. ಸೊ DK ಶಿವಕುಮಾರ್ ಇದನ್ನು ಬಂಡವಾಳ ಮಾಡ್ಕೊಳ್ತಾರೆ. DKಶಿ ಜೊತೆ ಹಲವು ಶಾಸಕರು ಕೂಡ ಅಲ್ಲಿ ಸೇರ್ಕೊಳ್ತಾರೆ. ಅವರೆಲ್ಲರೂ ಈ ಸರ್ವೆಯನ್ನು ಖಂಡಿಸ್ತಾರೆ. ಅದರಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಜಾತಿಯನ್ನು ಹಿಂದೂ ಧರ್ಮದಿಂದಲೇ ತೆಗೆಯೋಕೆ ಹೊರಟಿದ್ದಾರೆ, ಇದನ್ನು ನಾವು ಒಪ್ಪೋದಿಲ್ಲ ಅಂತ ಕಡ್ಡಿ ಮುರಿದಾಗ ಹೇಳ್ತಾರೆ. DK ಶಿವಕುಮಾರ್ ಕೂಡಲೇ ಕರ್ನಾಟಕದ 100ಕ್ಕೂ ಹೆಚ್ಚು ಶಾಸಕರನ್ನು ಭೇಟಿ ಮಾಡ್ತಾರೆ. ಅವರ ಜೊತೆ ಇದರ ಬಗ್ಗೆ ಮಾತುಕತೆ ನಡೆಸ್ತಾರೆ. ಅದರಲ್ಲಿ ಅನೇಕರು DK ಶಿವಕುಮಾರ್ ಅವರಿಗೆ ಬೆಂಬಲ ಕೂಡ ಕೊಡ್ತಾರೆ. ನಂತರ DKಶಿ ಹೈಕಮಾಂಡ್ ಜೊತೆಯೂ ಮಾತಾಡಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಇದ್ಯಾವುದಕ್ಕೂ ಕೂಡ ಜಗ್ಲಿಲ್ವಂತೆ, ಬಗ್ಲೂ ಇಲ್ವಂತೆ. ಇದು ನಮ್ಮ ರಾಜಕೀಯ ತಂತ್ರ. ಸೊ ನೀವು ನಿಮ್ಮಲ್ಲಿ ಈ ಸರ್ವೆಯನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಯಾವಾಗ ಇದನ್ನು ಹೈಕಮಾಂಡ್ ಒಪ್ಪಲಿಲ್ವೋ DKಶಿ ತನ್ನ ಬೆಂಬಲಿಗರ ಮುಂದೆ ಇದನ್ನು ಹೇಳ್ಕೊಳ್ತಾರೆ. ಆಗ ಎಲ್ಲ ಶಾಸಕರು ಹಾಗೂ ಮಂತ್ರಿಗಳು DKಶಿಗೆ ಹೇಳ್ತಾರೆ, ನಾವು ನಿಮಗೆ ಬೆಂಬಲ ಕೊಡ್ತೀವಿ, ನೀವೇನು ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಅಂತ. ತಕ್ಷಣವೇ DK ಶಿವಕುಮಾರ್ ತನ್ನ ಬೆಂಬಲಿಗರೊಂದಿಗೆ ರಾಜ್ಯಪಾಲರಾದ ಗೆಹ್ಲೋಟ್ ಅವರನ್ನು ದೆಹಲಿಯಲ್ಲಿ ಮೀಟ್ ಮಾಡಿದಾರಂತೆ. ಮೀಟ್ ಆದಂತಹ ಫೋಟೋಗಳನ್ನು ಕೂಡ ನೀವು ನೋಡಿರ್ತೀರ. ನೋಡಿ, DK ಶಿವಕುಮಾರ್ ಒಬ್ಬರು DCM. ರಾಜ್ಯಪಾಲರಿಂದ ಯಾವುದಾದ್ರೂ ಆದೇಶ ಪಡೆಯೋಕೆ ಅಥವಾ ಮಾಹಿತಿ ನೀಡೋಕೆ ಅಂತ CM ಸಿದ್ದರಾಮಯ್ಯ ಅವರೇ ಇದ್ದಾರೆ, ಅವರೇ ಹೋಗಬೇಕಿತ್ತು. ಆದರೆ ಇಲ್ಲಿ ವಿಷಯ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. DK ಶಿವಕುಮಾರ್ ಭೇಟಿಯ ಹಿಂದಿನ ರಹಸ್ಯ ಈಗ ಹೊರಗು ಬಿದ್ದಿದೆ. DKಶಿ ರಾಜ್ಯಪಾಲರನ್ನ ಭೇಟಿಯಾಗಿ ಹೇಳಿದಾರಂತೆ, ನನ್ನ ಹತ್ರ 100 ಶಾಸಕರ ಬೆಂಬಲ ಇದೆ ಅಂತ, ಮತ್ತು ನೀವು ಮುಂದಿನ ಪ್ರೊಸೀಜರ್ಗೆ ತಯಾರಾಗಿರಿ ಅಂತಲೂ ಹೇಳಿದಾರಂತೆ. DKಶಿ ತಮ್ಮ ಶಕ್ತಿ ಏನು ಅನ್ನೋದನ್ನು ಅಲ್ಲಿ ಬಂದಿದ್ದಾರೆ. ಜೊತೆಗೆ ಯಾವಾಗ ಬೇಕಾದರೂ ಕರ್ನಾಟಕದಲ್ಲಿ ಅಧಿಕಾರದ ಬದಲಾವಣೆ ಆಗ್ಬೋದು ಅಂತಲೂ ಹೇಳು ಬಂದಿದ್ದಾರಂತೆ. DKಶಿಗಲಿ 2 ದೊಡ್ಡ ಸಮಾಜದ ಬೆಂಬಲ ಸಿಕ್ಕಿದೆ, ಒಂದು ಒಕ್ಕಲಿಗ, ಇನ್ನೊಂದು ಲಿಂಗಾಯತ. ಈ ಕತೆ ಇಲ್ಲಿಗೆ ಬಂದು ನಿಂತಿದೆ. DKಶಿ ಕೈಯಲ್ಲಿ 100 ಶಾಸಕರ ಬೆಂಬಲ ಇದೆ. ಅದರಲ್ಲೇ ಕರ್ನಾಟಕ ಕಾಂಗ್ರೆಸ್ನ ಭವಿಷ್ಯವೂ ಇದೆ. ಮುಂದೆ DKಶಿ ಇದೇ ಶಾಸಕರ ಬೆಂಬಲದಿಂದ ಮುಖ್ಯಮಂತ್ರಿ ಆಗ್ತಾರಾ, ಅಥವಾ ಇದೇ 100 ಶಾಸಕರ ಬೆಂಬಲದಿಂದ ಸಿದ್ದರಾಮಯ್ಯರನ್ನ ಕುರ್ಚಿಯಿಂದ ಇಳಿಸ್ತಾರಾ, ಅಥವಾ ಔಟ್ ಆಫ್ ದಿ ಸಿಲೆಬಸ್ DKಶಿ BJP ಅವ್ರ ಜೊತೆ ಹೋಗ್ತಾರಾ? ದೆಹಲಿಗೆ ಹೋಗಿದ್ದ DK ಶಿವಕುಮಾರ್ ಅಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಆದರೆ DKಶಿ ಮಾತ್ರ ಅದನ್ನು ನಿರಾಕರಿಸ್ತಾರೆ. ಹೇಳೋಕ್ಕಾಗಲ್ಲ, ಸದ್ಯಕ್ಕೆ ವಿಷಯ ಮುಚ್ಚಿಡೋ ತಂತ್ರವೂ ಇರಬಹುದು. ಈ ಇಡೀ ಸ್ಟೋರಿಯಿಂದ ಏನು ಅರ್ಥ ಆಯ್ತು ಹೇಳಿ? ಸೋನಿಯಾ ಗಾಂಧಿ ಅವರ ಒಬ್ಬರ ಹಠದಿಂದ ಇಡೀ ಕಾಂಗ್ರೆಸ್ನ ಬುಡಕ್ಕೆ ಬೆಂಕಿ ಬಿದ್ದಿದೆ. ವಿಜಯದಶಮಿಗೂ ಮುನ್ನವೇ ಹನುಮ ಲಂಕಾದಹನ ಮಾಡ್ದಂಗೆ DKಶಿ ಕರ್ನಾಟಕ ಕಾಂಗ್ರೆಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾರಾ? ನೋಡೋಣ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.